ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಸಿದ್ದರಾಮಯ್ಯ ಜಿಲ್ಲೆಗೆ ಯಾಕೆ ಪೆಟ್ಟಿಗೆಯಲ್ಲಿ ಮತಗಳು ಬಿದ್ದ ತಕ್ಷಣ ದಿಲ್ಲಿಗೆ ಹೊರಟರು? ಯಾಕೆ? ಬದಲಾವಣೆನಾ? CM ಬದಲಾವಣೆನಾ? ಮೋಸ್ಟ್ಲಿ ಇರ್ಬೋದೇನೋ ಅಂತೇಳಿ ಭಾಳ ಜನ ಅನ್ಬೋದು. ಬಟ್ ಇದು CM ಬದಲಾವಣೆ ಮಾಡುವ ಸಮಯ ಅಲ್ಲ ಅನ್ನೋದು ಮಾತ್ರ ಸತ್ಯ. ಮತ್ತು ಅಷ್ಟೇ ಇಫೆಕ್ಟಿವ್ ಆಗ್ತದೆ, ಪಾರ್ಟಿಗೆ ಹೊಡೆದು ಬೀಳ್ತದೆ. 2028 ಚುನಾವಣೆ ಮೇಲೆ ಲಕ್ಷ್ಯ ಇಡಬೇಕು ವಿನಃ ಈಗ CMನ ಬದಲಾಯಿಸುವಂಥ ಸಮಯ ಇದಲ್ಲ. ಯಾಕಪ್ಪ ಅಂತಂದ್ರೆ BJP ಅದರಲ್ಲೂ ಈ ಎರಡೂ ಕ್ಷೇತ್ರಗಳಲ್ಲಿ ಮಾಡಿದಂಥ ಪ್ರಚಾರ ಮಾಡಿದಂಥ ಮತ್ತು ಜೋರ್ದಾರಾಗಿ ಎದುರಿಸಿ ನಿಂತಂಥ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ನಿಶ್ಚಿತವಾಗಿಯೂ CM ಬದಲಾವಣೆ ಆದರೆ ಖಚಿತವಾಗಿ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸುವುದರಲ್ಲಿ ಭಾಳ ಸಲೀಸಾಗಿ ಯಶಸ್ವಿ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂಥೇಳಿ ತಜ್ಞರು ಮಾತಾಡ್ತಾ ಇದ್ದಾರೆ. ಯಾಕಂತಂದರೆ ಸಿದ್ದರಾಮಯ್ಯರಿಗೆ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವದ ಈಗ ಮತ್ತು ಅವರು CM ಕುರ್ಚಿ ಬಿಡು ವಿಚಾರ ಮಾತಾಡ್ತಾ ಇಲ್ಲ. ನಾನು ಮುಂದಿನ 2 ವರ್ಷ ಮುಂದಿನ 2 ಬಜೆಟ್ ನಾನೇ ಅನ್ನುವಂಥ ಮನಸ್ಥಿತಿಯೊಳಗಿದ್ದಾರೆ. ಇಂಥ ಮನಸ್ಥಿತಿಯಲ್ಲಿ ಅವರನ್ನು ಗೌರವಿಸಿ ಇನ್ನೂ 2 ವರ್ಷ ಅವರಿಗೆ ಮಂತ್ರಿಗಳಿಗೆ ಕೊಟ್ಟು 2028 ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ವ್ಯವಸ್ಥೆ ಮಾಡಿ ನಂತರದಲ್ಲಿ ವಿಚಾರ ಮಾಡೋದು ಪಾರ್ಟಿಗೆ ಹಿತದೃಷ್ಟಿಯಿಂದ ಒಳ್ಳೆಯದು. ಇಲ್ಲದ್ರೆ ಪಾರ್ಟಿಗೆ ದೊಡ್ಡ ಹೊಡೆದು ಬೀಳ್ತದೆ 2028 ಅದ್ರಲ್ಲಿ ಯಾವ ಸಂಶಯನೇ ಬೇಕಾಗಿಲ್ಲ. ಯಾಕಂತಂದ್ರೆ ಆಲ್ರೆಡಿ BJP ಗೊತ್ತಾಗಿಬಿಟ್ಟದ ಸಿದ್ದರಾಮಯ್ಯರಷ್ಟ ಪ್ರಬಲ ವ್ಯಕ್ತಿ ಮತ್ತು ಗ್ಯಾರಂಟಿ ಬಗ್ಗೆ ಪ್ರಬಲವಾಗಿ ಹೇಳುವಂಥ ವ್ಯಕ್ತಿ ಇನ್ಯಾರೂ ಇಲ್ಲ. ಅವರು ಸುಲಿಸೋದ್ರ ಸುಲಭ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತದ. ಅವರು ಈಗ ಅದಕ್ಕೆ ಬೇರೆ ಪ್ಲಾನ್ ಹುಡುಕ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬಲ್ ಅವರು ಇನ್ನೂ ಗ್ಯಾರಂಟಿ ಇನ್ನಷ್ಟು ಹೆಚ್ಚು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ಬೋದು ಆ ಸಂದರ್ಭದಲ್ಲಿ. ಯಾಕಂತಂದ್ರೆ ಒಂದು ಗ್ಯಾರಂಟಿಗಳು ಹೆಚ್ಚು ಘೋಷಣೆ ಮಾಡೋದು ಇಲ್ಲ, ಇದು ಲಾಸ್ ಆಗ್ಯದಪ್ಪ ಈ ಸರ್ಕಾರ ದಿವಾಳಿ ಎದ್ದದು ಪ್ರೂವ್ ಮಾಡೋದು ಅನ್ನೋದಲ್ಲ, ಬಾಯಲ್ಲಿ ಪ್ರೂವ್ ಮಾಡೋದು. ವಾದಂತಿ ಮಾಡ್ತಾ ಇದ್ದಾರೆ ಅವರು. ಜನರ ಮನಸ್ಸಿಗೆ ಏನೋ ಮುಟ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದಿವಾಳಿ ಎದ್ದದಪ್ಪ ಖಜಾನೆ ದುಡ್ಡಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಹೆಣ್ಮಕ್ಳು ಫ್ರೀಯಾಗಿ ಅಡ್ಡಾಡ್ತಾ ಇದ್ದಾರೆ. ಅವ್ರ ತಿಂಗಳ 2,000 ರೂಪಾಯಿ ಬರ್ತಾ ಇದೆ. ಲೈಟ್ ಬಿಲ್ಲ 200 ಯೂನಿಟು 150 ಯೂನಿಟು 110 ಯೂನಿಟು ಅಷ್ಟು ದುಡ್ಡು ಕಟ್ಟೋದು ಕಡಿಮೆ ಆಗ್ಲಿಕ್ಕೆ ಇವೆಲ್ಲ ಸಹಜವಾಗಿ ಇಫೆಕ್ಟ್ ಆಗ್ತಾವೆ. ಮತ್ತು ಅದೇ ಕಾಲಕ್ಕೆ ನಿರುದ್ಯೋಗಿ ಯುವಕರಿಗೆ ಒಂದಿಷ್ಟು ಭತ್ಯೆ ಕೊಡೋ ಸತಿ ಇಫೆಕ್ಟ್ ಆಗ್ತಾ ಇದ್ದಾವೆ. ಇನ್ನೊಂದಿಷ್ಟು ಉದ್ಯೋಗಗಳನ್ನ ಈಗ 56,000 ಉದ್ಯೋಗಗಳನ್ನ ಕರೀತಾರೆ. ಅವು 56 ಲಕ್ಷ ಏನೋ ಅವರು ತುಂಬಿದ್ರಂದ್ರೆ BJPಗೆ ಕಾಂಗ್ರೆಸ್ನ ಗೆಲ್ಲೋದು 2022 ಭಾಳ ಕಷ್ಟ. ಅದರಲ್ಲೂ ಇತ್ತೀಚಿನ ಇಲೆಕ್ಷನ್ ಸಮಯದಲ್ಲಿ ನೋಡಿದಾಗ ಸಿದ್ದರಾಮಯ್ಯ ಮತ್ತು DKC ಅವರು ಅತ್ಯಂತ ಅನ್ಯೋನ್ಯದಿಂದ ಈ ಒಂದು ಚುನಾವಣೆ ಎದುರಿಸಿದ್ದು ನಾವು ನೋಡಬೇಕಾಗಿದೆ. ಅದು ಇಲ್ಲಂತಲ್ಲ, ಯಾವುದೇ ಪ್ರಸಂಗದಲ್ಲಿ ದಾವಣಗೆರೆಯಲ್ಲಿ DKC ಅವರ ಪರೀಕ್ಷೆ ಅದ. ಅದೇ ಕಾರಣಕ್ಕೆ ಅದೇ ಸಮಯದಲ್ಲೇ ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರೀಕ್ಷೆ ಅದ. ಯಾಕಂದ್ರೆ ಅವ್ರವ್ರಿಗೆ ಅದು ಸೌಮ್ಯವಾಗಿ ಮೌನವಾಗಿ ಕೆಲಸ ಒಪ್ಪಿಸಿದ್ದಾರೆ, ಗೆದ್ಕೊಂಡು ಬಂದ್ರಪ್ಪ ಅಂತೇಳಿ. ಇದು ಅವ್ರ ಚಾಲೆಂಜಿನ ಅವ್ರ ವ್ಯಕ್ತಿತ್ವಕ್ಕೆ. ಅದೇ ಕಾಲಕ್ಕೆ BJPನೂ ಇವತ್ತು ಗೆಲ್ಲುವಂಥ ಅನಿವಾರ್ಯತೆ ಬಂದಂಥ ಕೊನೆಗೆ 14 ಎಸ್ ಅಂತ ಹೇಳಿದಂಥ ಯಡಿಯೂರಪ್ಪನವರು ಯಾವುದೇ ಪರಿಸ್ಥಿತಿಯಲ್ಲೂ ಈ ಸಲ 2028 ಎಲ್ಲ ಸೂತ್ರಗಳನ್ನು ಬಳಸಿ ಗೆಲ್ಲುವ ಪ್ರಯತ್ನ ನಿಶ್ಚಿತ ಮಾಡ್ತದೆ. ಕಾರಣ ತನ್ನ ಮಗಳು ತಾವು ಗಟ್ಟಿಮುಟ್ಟಿದ್ದಾಗನ CM ಮಾಡಬೇಕು ಅನ್ನುವಂಥ ಹಠ. ಹೀಗಾಗಿ ಈಗ ಧೈರ್ಯ ಹೊರಟಿದ್ದೇನಪ್ಪ ಅಂತಂದ್ರೆ ಏನು ಮಾಡೋದಪ್ಪ 2028 ಸಲುವಾಗಿ ಅನ್ನೋದು. ಜೊತೆಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಬೇಕಾಗಿದೆ. ಭಾಳ ಎಲ್ಲರೂ ಹಿರಿಯರು ಕಿರಿಯರು ಅಪೇಕ್ಷೆ ಉಳ್ಳಂಥವ್ರು ನಾವು ಆಗಬೇಕಪ್ಪ ಜೀವನದಲ್ಲೊಮ್ಮೆ ಮಂತ್ರಿಗಿರಿ ಉಸ್ತುವಾರಿ ಮಂತ್ರಿ ಮತ್ತೇನೋ ಕನಸುಗಳು ಕಾಣ್ತಾ ಇದ್ದವರು ಭಾಳಷ್ಟು ಇದ್ದಾರೆ. ಅದಕ್ಕಾಗಿ ಒಂದು 15 ಜನ ಒಂದು 13-15 ಜನರನ್ನು ಎತ್ತಂಗಡಿ ಮಾಡಿ ಒಳಗೆ ಹೊಸ ಬರುತ್ತರುವಂಥ ಪ್ಲ್ಯಾನು ಈಗ ನಡೆದು. ಅದಕ್ಕಾಗಿ ಸಂಪುಟ ವಿಸ್ತರಣೆಗಾಗಿ ಹೋಗಿ ಡಿಸ್ಕಷನ್ ಮಾಡುವಂಥದ್ದು ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈಗ ಯಾವುದೇ ಚುನಾವಣೆ ಮೇಲೆ ಇಫೆಕ್ಟ್ ಆಗುವಂಥ ಸಂದರ್ಭ ಈ ಸದ್ಯ ಅಂತಿಲ್ಲ. ಈ ಸಮಯದಲ್ಲೇ ಹೆಚ್ಚು ಕಾಲ ಆಡಳಿತ ಮಾಡಿದವರು ಹೊರಗಿಟ್ಕೊಂಡು ಹೊಸ ಯುವಕರಿಗೆ ಆಯಿತು ಮತ್ತು ಹಿರಿಯರಲ್ಲಿ ಯಾರೇ ಸಿಕ್ಕಿಲ್ಲ ಅವರಿಗೆ ಮಂತ್ರಿಗಿರಿ ಸ್ಥಾನವನ್ನು ಒಪ್ಪಿಸುವಂಥ ಸಮಯ ಇದಾಗೈತಿ ಅಂಥೇಳಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಮಾಡಿದರೆ ಸಹಜವಾಗಿ ಪಾರ್ಟಿಯಲ್ಲಿದ್ದಂಥ ತೃಪ್ತಿನೂ ಕಡಿಮೆ ಆಗ್ತದೆ ಅನ್ನೋಂಥ ಮಾತು. ಇನ್ನು DKC ಅವ್ರಿಗಂತೂ ಈಗಾಗಲೇ ಅವ್ರು ಮಾನಸಿಕವಾಗಿ ಸಿದ್ಧಾಗಿಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ
ನಾವು 2028 ಕಾಯಿನಪ್ಪ ಏನು ವಯಸ್ಸದ ನಮಗೆ ಅನ್ನುವಂಥ ಮನೋಭಾವಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಈಗ ಏನೋ ನಾವು ಮಾತಾಡಿದರು, ಈ ಬದಲಾವಣೆ ಆಗ್ತದೆ, CM ಬದಲಾಗ್ತಾರೆ, ಮತ್ತೇನೋ ಆಗ್ತಾರೆ ಅನ್ನೋಂಥ ಮಾತುಗಳು ಇವತ್ತು ಕಾಂಗ್ರೆಸ್ಸಿನ ದೃಷ್ಟಿ ಇಟ್ಕೊಂಡು ಬದಲಾವಣೆ ಮಾಡೋಕ್ಕೆ ಹೊರಟ್ರೆ ನಿಶ್ಚಿತವಾಗಿಯೂ ಇಫೆಕ್ಟ್ ಆಗೇ ಆಗ್ತದೆ. ಇನ್ನು ಎರಡೂದರಲ್ಲಿ ಸೋಲು ಗೆಲುವು ಏನಾಗ್ತದೆ ನೋಡುವಂಥದ್ದು. ಇನ್ನು ಎರಡೂದರಲ್ಲಿ ಸೋಲಾದ್ರೆ DK ಬಿಡೋದ್ರಿಗೆ ಒಂದಿಷ್ಟು ಪ್ರಶ್ನೆ ಮಾಡೋದಕ್ಕೆ ಚೇಂಜ್ ಮಾಡೋದಕ್ಕೆ ಒಂದು ಹಾದಿ ಆಗ್ತದೆ. ಬಟ್ ಅದಕ್ಕೆ ಇವರು ನಮ್ಮ ಸಿದ್ದರಾಮಯ್ಯ ಎಷ್ಟು ಮಟ್ಟಿಗೆ ಒಪ್ತಾರೋ ಬಿಡ್ತಾರೋ, ಯಾಕಂದ್ರೆ ಅವ್ರ ಸ್ವಭಾವ ನೋಡಿದಾಗ, ಅವ್ರ ಡಿಮಾಂಡ್ ನೋಡಿದಾಗ ತಾವಂತಿ ಎಟ್ಟೇನಕ್ಕೆ ಅಷ್ಟು ಬಿಡೋದಿಲ್ಲಪ್ಪ ಮುಂದಿನ 2 ವರ್ಷಗಳವರೆಗೆ ಅನ್ನುವಂಥ ಬೇಡಿಕೆ ನೀಡೋ ಜೊತೆಗೆ ಬಜೆಟ್ ಮಾಡಿಸೋರ ತಯಾರಿ ನಡೆಸ್ತಿದ್ದು ನೋಡಿದರೆ ಸಹಜವಾಗಿ ಈಗ ಈ CM ಬದಲಾವಣೆ ಮಾಡುವಂಥ ಕೆಲಸ ಆಗಲಿಕ್ಕಿಲ್ಲ ಪಕ್ಷದಲ್ಲಿ ಅಂತೇಳಿ, ಮತ್ತು ಪಕ್ಷ ಇವತ್ತು ಇಡೀ ರಾಷ್ಟ್ರದಲ್ಲಿ ನಿಧಾನಕ್ಕೆ ಏಕಾಂಗಿ ಆಗ್ತಾಯಿದೆ. ಈಗಾಗಲೇ 5 ರಾಜ್ಯಗಳಲ್ಲಿ ಚುನಾವಣೆ ಆಗ್ಯದ. ಅದರಲ್ಲೂ ಆಸಾಮದಲ್ಲಿ ಒಂದು ಏನೋ ಭವಿಷ್ಯ ಕಾಣ್ತಾ ಇದೆ BJP ಕಾಂಗ್ರೆಸ್ಸಿಗೆ, ಹೇಮಂತ್ ಶರ್ಮಾರ ವಿರುದ್ಧವಾಗಿ ಅದು ಏನಾಗ್ತದೆ ನೋಡುವಂಥದ್ದು. ಹೀಗಾಗಿ ಇವತ್ತು ಅದೇ ಕಾಲಕ್ಕೆ ಕೇರಳದಲ್ಲೂ ಸಹಿತ ಕಾಂಗ್ರೆಸ್ಸಿಗೆ ಗೆಲ್ಲುವ ಹೋಪ್ಸ್ಗಳು ಹೆಚ್ಚಾಗಿದ್ದಾವೆ. ಇವೆಲ್ಲ ಏನು ತೋರಿಸ್ತಾ ಇದೆಯಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಕಾಂಗ್ರೆಸ್ಸು ಇವತ್ತು ಉಳಿಬೇಕಾಗಿತ್ತಂದ್ರೆ ಕರ್ನಾಟಕದಲ್ಲೇ ಈ ಸದ್ಯದ ಮಟ್ಟಿನಲ್ಲಿ ಈ CM ಚೇಂಜ್ ಮಾಡುವಂತಹ ವಿಚಾರವನ್ನು ಬದಿಗಿಟ್ಟ ಕೂಡಿ ಕೆಲಸ ಮಾಡಿದ್ರೆ ಯೋಗ್ಯ ಅನ್ನುವಂಥ ಮೆಸೇಜ್ ಬರ್ಬೋದೇನೋ. ಮತ್ತು ಅದು ಯೋಗ್ಯ ಆದಂಥ ವಿಚಾರ. ಯಾಕಂದರೆ ಈ ಸದ ಮತ್ತೆ ಚುನಾವಣೆನೋ ಮತ್ತೇನೋ ಘೋಷಣೆ ಮಾಡಿದ್ರೆ ಅವರು ಸಹಜವಾಗಿ ಮತ್ತಷ್ಟು ಎಂಟ್ರಿ ಹಿಡಿದ್ರೆ 2 ಮಾತಿಲ್ಲ. ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯ ತೆಗೆದು ಹಾಕಿದ್ರೆ ಜಗಳ ಮತ್ತೆ ಸ್ಟಾರ್ಟ್ ಅದ. ಎದ್ದ ತಕ್ಷಣದ ಇವ್ರ ಬೆಂಬಲಿಗರು ಅವ್ರಿಗೂ ದ್ವೇಷ ಮಾಡೋದು, ಇವ್ರನ್ನ ದ್ವೇಷ ಮಾಡೋದು, ದ್ವೇಷದ ಮಾತಾಡೋದು, ವಿಮರ್ಶೆ ಮಾಡೋದು, ವಿಚಾರ ಮಾಡೋದು, ಟೀಕೆ ಟಿಪ್ಪಣಿ ಮಾಡೋದು ನಡೆದು ಬಿಡ್ತದೆ. ಇದನ್ನು ಪಾರ್ಟಿಗೆ ಪೆಟ್ಟು ಬಿಡ್ತದೆ. ಇದು ಗೊತ್ತಿರುವಂತಹ ಹೈಕಮಾಂಡ್ ಸಹಿತ ಇದನ್ನು ಮೋಸ್ಟ್ಲಿ ಬೆಳೆಸಲಿಕ್ಕಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಏನಾಗ್ತದೋ ಗೊತ್ತಿಲ್ಲ. ಬಟ್ ಇದು ಮಾತ್ರ ನಿಶ್ಚಿತ ಏನಪ್ಪ ಅಂತಂದ್ರೆ, ಸಪೋಸ್ ಏನಾದರೂ ಸಿದ್ದರಾಮಯ್ಯರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಂಥ ಪ್ರಯತ್ನ ನಡೆದ್ರೆ ಅದಕ್ಕೆ ವಿರೋಧ ಪೂರ್ಣ ಪ್ರಮಾಣದಲ್ಲಿ ಹಿಂದುಳಿದ ಮತ್ತು ದಲಿತ ಜೊತೆಗೆ 5 ಜನರ ಏನಪ್ಪ ಸಪೋರ್ಟ್ ಇದಕ್ಕೆ ಸಿಗೋಂಗೆ ಕಾಣ್ತಾ ಇದೆ. ಹೀಗಾಗಿ ಬರುವ ದಿನಗಳು ಭಾಳ ಕ್ರೂಷಿಯಲ್ ಆಗಿದ್ದಾವೆ. ಅದರಲ್ಲೂ ಈಗ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದು ಎಲ್ಲರೂ ಕುತೂಹಲ ಮೂಡಿಸ್ತದೆ. ಏನು CM ಬದಲಾವಣೆಗೋ ಅಥವಾ ಮಂತ್ರಿಮಂಡಲ ಬದಲಾವಣೆಗೋ ಅನ್ನುವಂಥ ಮಾತು ಮೋಸ್ಟ್ಲಿ ಮಂತ್ರಿಮಂಡಲದ ಬದಲಾವಣೆಗೆ ಬರ್ಬೋದು. ಯಾಕಂದರೆ ಈಗ ಹಿರಿಯರಾದಂಥ ಅನೇಕ ಜನ, ಬಸವರಾಜ ರಾಯರೆಡ್ಡಿ ಆಗಿರ್ಬೋದು, ಒಂದು ಆನಂತರ ಇನ್ನೂ ನಮ್ಮ ಇಲ್ಲಿ ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿ ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು, ಇನ್ನೂ ಅನೇಕ ಅವ್ರ ಮಿತ್ರರಿದ್ದಾರೆ. ಅವರು ಸಹಿತ ಡಿಮಾಂಡ್ ಮಾಡ್ತಾಯಿದ್ದಾರೆ, ನಮಗೆ ಏನಪ್ಪ ಅಂದ್ರೆ ಮಂತ್ರಿಗಿರಿಯನ್ನು ಒಪ್ಪಿಸ್ರಿ ಅನ್ನೋದು ಮಾತು. ಮತ್ತು ಅವ್ರಿಗೂ ಅವಕಾಶ ಕೊಡ್ಬೇಕಲ್ಲ, ಟೈಮದ್ದು ಮತ್ತಿಷ್ಟು ಟೈಮ್ ಕೊಟ್ಟು ಅವ್ರು ಮಾಡಿ ತೋರ್ಸೋಕ್ಕೆ ಸಾಧ್ಯ. ಅಂಥ ಕೆಲವೊಂದು ಜನರನ್ನ ಬದಲಾವಣೆ ಮಾಡುವಂಥ ಕೆಲಸಗಳಿದ್ದಾವೆ. ಒಟ್ಟಾರೆಯಾಗಿ ಈ ಅತ್ಯಂತ ಈ ಒಂದು ಏನಪ್ಪ ಅಂತಂದ್ರೆ ಗೊಂದಲ ಸಂದರ್ಭದಲ್ಲೇ ಕಾಂಗ್ರೆಸ್ ಮತ್ತಷ್ಟು ಗೊಂದಲ ಮಾಡುವಂಥದ್ದು, ಕಾಂಗ್ರೆಸ್ಸಿಗೆ ಹೊಡೆತ ಕೊಡುವಂಥ ಸ್ಟೆಪ್ ತೊಗೊಳ್ಳಿಕ್ಕಿಲ್ಲ ಅಂಥೇಳಿ ಭಾಳ ಜನರ ಅಂಬೋಣ. ಯಾಕಂದ್ರೆ ನನಗತ್ತೆ ಈಗ ಈ CM ಕುರ್ಚಿಯ ಪ್ರಾಬ್ಲಮ್ ತೊಗೊಂಬಂದ್ರೆ ಖಚಿತವಾಗಿಯೂ ಪೆಟ್ಟು ಬೀಳೋದು CM ಪಾರ್ಟಿಗೆ, ಅಂದರೆ ಕಾಂಗ್ರೆಸ್ಸಿಗೆ. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಂದುವರಿಬಹುದು. ಭಾಳ ಮಾಡಿದ್ರೆ ಈ ಒಂದು ಸಂಪುಟ ವಿಸ್ತರಣೆ ಆಗ್ಬೋದು, ಅದು ಒಂದು ಆಗಬೇಕಾಗೈತಿ. ಆದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.